ಈಗ ಆನ್ಲೈನ್ನಲ್ಲಿ ಮತಾಂತರ ನಡೀತಾ ಇದೆ ಅಂತ ಆನ್ಲೈನ್ನಲ್ಲಿ ಹೆಚ್ಚಾಯಿತು ಮತಾಂತರ ದಂಧೆ. QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಧರ್ಮವನ್ನೇ ಚೇಂಜ್ ಮಾಡ್ಕೊಳ್ಬಹುದು ಅನ್ನುವಂಥ ಪರಿಸ್ಥಿತಿ. ಬೆಂಗಳೂರಿನಲ್ಲಿ ಈ ಆನ್ಲೈನ್ ಮತಾಂತರದ ದಂಧೆ ಜೋರಾಗಿ ನಡೀತಾ ಇದೆ. ಹೊಸ ರೀತಿಯ ಕುತಂತ್ರಕ್ಕೆ ಧರ್ಮಾಂಧರು ಮೊರೆ ಹೋಗಿದ್ದಾರೆ. ನಿಮಗೆ ಯಾವುದೇ ಕೆಲಸ ಇಲ್ವಾ, ಇಲ್ಲಿ ಸ್ಕ್ಯಾನ್ ಮಾಡಿ ಅಂತ ಒಂದು QR ಕೋಡ್ ಕೊಟ್ಬಿಡ್ತಾರೆ. ಅದ್ರಲ್ಲಿ ಹೋಗಿ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಜೀವನ ಬದಲಾಗುತ್ತೆ, ಹಂಗೆ ಮಾಡಿ ಹಿಂಗೆ ಮಾಡಿ ಆನಂತರ ಮತಾಂತರ ಆಗಿ ಅಂತೆಲ್ಲ ಶುರುವಾಗುತ್ತೆ. QR ಕೋಡ್ ಇರುವಂಥ ವಿಸಿಟಿಂಗ್ ಕಾರ್ಡ್ಗಳನ್ನ ವಿತರಣೆ ಮಾಡಲಾಗ್ತಾ ಇದೆ. ಆ QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಕ್ರೈಸ್ತ ಧರ್ಮದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಆನ್ಲೈನ್ ಮತಾಂತರದ ವಿರುದ್ಧ ಹಿಂದೂ ಸಂಘಟನೆಗಳು ಕಿಡಿಕಿಡಿಯಾಗಿತ್ತು. ಮದುವೆ ಆಗಿ ಪ್ರಾಬ್ಲಮ್ಸ್ ಇದ್ರೆ, ಸಿಂಗಲ್ ಪ್ರಾಬ್ಲಮ್ಸ್ ಇದ್ರೆ, ವಾಟ್ ಇಸ್ ಯುವರ್ ನೇಮ್ ಮೇಡಮ್? Archana. Archana. Hinduna, you converted. You are converted. Sir, that is my name, sir. I am Archana. Archana. My parents. You are Hindu or Christian? I am Christian. Christian. Okay. ಓಪನ್ ಮಾಡಿದ್ರೆ ಏನ್ ಬರ್ತಿದೆ, ಬೈಬಲ್ ಬೋಧನೆಗಳು, ಬೈಬಲ್ ಸ್ಟಡಿ ಮಾಡಿ, ಆಮೇಲೆ ಮತ್ತೆ ಇನ್ನ ಬರ್ತಾ ಇದೆ ನಿಮ್ಮ ಹೇಗೆ ಸಹಾಯ ಮಾಡುತ್ತೆ, ಶಾಂತಿ ಸಂತೋಷ, ದೇವರ ನಂಬಿಕೆ. ಯಾಕೆ ಬೇರೆ ಬುಕ್ ಇಸ್ಕೊಂಬ ನೀನು, ನಾನು ಕೇಳಿದ್ರು ಸರಿ ಯಾಕಲ್ಲ. ಬುಕ್ ಕೊಡಿ, ಅದು ಬುಕ್ ಕೊಡಿ ಪ್ಲೀಸ್. ನೋ ಮ್ಯಾಮ್, ದಿಸ್ ಇಸ್ ಐ ವಿಲ್ ಡೂ ದಟ್ ಎಂಡ್ ಆಕ್ಚುಲಿ. ಓಕೆ, ನಾನು ಕ್ಯಾಸುವಲ್ ಮಾತಾಡಿ ನಾನು ಎಂಡ್ ಮಾಡ್ತೀನಿ. ಬುಕ್ ಕೊಡಿ ಒಂದು, ನೋ ಪ್ರಾಬ್ಲಮ್. ಆಕ್ಚುಲಿ ಇವ್ರು ಹೇಳಿದ್ರು ನಿಮ್ಮ ಬುಕ್ ಇಸ್ಕೊಡಿ ಅವ್ರ ಹತ್ರ. ಮದುವೆ ಆಗಿ ಯಾವ ರೀತಿ ಮಾಡ್ತಿದ್ದಾರೆ, ಯಾಕಂದರೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಆ ಸ್ಕ್ಯಾನ್ ಮಾಡಿದ ಮುಖಾಂತರ ಬೈಬಲ್ ವಿಚಾರಗಳು, ನಿಮ್ಮ ಏನಾದರೂ ಮದುವೆ ಆಗಿಲ್ವಾ, ಏನಾದರೂ ಸಮಸ್ಯೆ ಇದೆಯಾ, ಆ ಒಂದು ಸ್ಕ್ಯಾನ್ ಮಾಡೋ ಮುಖಾಂತರವೇ ಆ ಬೈಬಲ್ ಓದ್ಬೋದು, ಅದರಲ್ಲಿ ಏನೆಲ್ಲ ವಿಷಯಗಳನ್ನ ಒಳಗೊಂಡಿದ್ದಾವೆ, ನಮ್ಮನ್ನು ಮೀಟ್ ಮಾಡ್ಬೋದು, ಇವೆಲ್ಲವೂ ತಿಳಿಸುತ್ತೆ. ಈ ಒಂದು ವಿಚಾರವನ್ನು ರಮ್ಯ ಅವರು ಬೆಳಕಿಗೆ ಚೆಲ್ಲಿದ್ದಾರೆ. ಅವರಿಗೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಇದೊಂದು ಸ್ಕ್ಯಾನ್ ಮಾಡಿ, ಇದರಲ್ಲಿ ತುಂಬ ವಿಷಯಗಳು ಒಳಗೊಂಡಿದ್ದಾವೆ, ನಿಮಗೆ ಮದುವೆ ಆಗಿಲ್ವಾ, ನಿಮಗೆ ಏನಾದರೂ ಸಮಸ್ಯೆ ಇದೆಯಾ, ಎಲ್ಲವೂ ಅವರಿಗೆ ಅಲ್ಲಿನ ಅಂದರೆ ಪಾದ್ರಿಗಳು ತಿಳಿಸಿದ್ದಾರೆ. ನಮ್ಮ ಜೊತೆ ಈಗ ರಮ್ಯ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ಇದು ಯಾವಾಗ ಘಟನೆ ಆಯಿತು, ಈ ಒಂದು ಸ್ಕ್ಯಾನ್ ಮಾಡಿದ್ರೆ ಏನೆಲ್ಲ ಓಪನ್ ಆಯಿತು, ಮತ್ತು ಅವರು ನಿಮ್ಮ ನಡುವೆ ಏನೆಲ್ಲ ಮಾತುಕತೆ ಆಯಿತು ಅಂತ? ಸರ್, ಇದು ಶನಿವಾರ ಆಯಿತು. ನಾನೀಗ ಬೇಗೂರು ಪೋಸ್ಟ್ ಆಫೀಸ್ ರೋಡಲ್ಲಿ ಆಫೀಸ್ ವರ್ಕ್ ಮೇಲೆ ಹೋಗ್ತಾ ಇದ್ದೆ. ಅವಾಗ ಯಾರೋ ಒಬ್ಬರು ಇಬ್ಬರು ಲೇಡೀಸು ಯಾರೋ ಒಬ್ರಿಗೆ ಈ ಥರ ಕಾರ್ಡ್ ಕೊಟ್ಟು ಮಾತಾಡಿಸ್ತಾ ಇದ್ರು. ಹಂಗೆ ಹೋಗ್ತಾ ಬರ್ತಾರವ್ರಿಗೆಲ್ಲ ಕಾರ್ಡ್ ಕೊಡ್ತಾ ಇರೋದು ನಾನು ಅಬ್ಸರ್ವ್ ಮಾಡಿದೆ. ಆಮೇಲೆ ಸರಿ ಅಂದ್ಬಿಟ್ಟು ನಾನು ಆಲ್ರೆಡಿ ಇವ್ರು ಕಾರ್ಡ್ ಕೊಟ್ಟಿರೋರು ಒಬ್ರು ಸಿಕ್ಕಿದ್ರು, ಅವ್ರನ್ನ ಮಾತಾಡಿಸ್ದೆ. ಏನಿದೆ ಈ ಕಾರ್ಡಲ್ಲಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು ನನಗೆ ಜಾಬ್ ಬೇಕಿತ್ತು. ಸೊ ಹಾಗಾಗಿ ಅವ್ರು ಹೇಳಿದ್ರು ಕಾರ್ಡ್ನ ಸ್ಕ್ಯಾನ್ ಮಾಡಿ ಓದಿ, ಸ್ವಲ್ಪ ಲೈಫಲ್ಲಿ ಏನೇ ಸಮಸ್ಯೆ ಇದ್ರು ಬಗೆಹರಿಯುತ್ತೆ, ಕೆಲಸ ಇಲ್ಲ ಅಂದರೂ ಕೆಲಸ ಸಿಗುತ್ತೆ ಅಂತ ಹೇಳಿದ್ರು. ಅವ್ರಿರೋ ಟೆನ್ಷನಿಗೆ ಕಾರ್ಡ್ ನನ್ನ ಕೈ ಕೊಟ್ಟು ಮೂವ್ ಆದರು. ಆಫ್ಟರ್ ನಾನೇ ಹೋಗಿ ಅವ್ರನ್ನ ಎನ್ಕ್ವೈರಿ ಮಾಡಿದೆ, ಯಾಕೆ ಈ ಥರ ಕಾರ್ಡ್ ಕೊಡ್ತಿದ್ರೆ, ಇದರಲ್ಲಿ ಏನಿದೆ ಅಂತ. ನಾನು ಕಾರ್ಡ್ ಸ್ಕ್ಯಾನ್ ಮಾಡಿದೆ, ಅವಾಗ ಬೈಬಲ್ ಅಂತ ಬಂತು. ಅವ್ರನ್ನ ಕೇಳಿದೆ ಏನಕ್ಕೆ ಕೊಡ್ತಾ ಇದ್ರು ಅಂದಾಗ ಅವ್ರು ಹೇಳಿದ್ರು, ಇನ್ ಕೇಸ್ ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂದರೆ, ಇಲ್ಲ ಮತ್ತೆ ಮದುವೆ ಆಗಿ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ದರೆ, ಲೈಫಲ್ಲಿ ಏನೇ ಸಮಸ್ಯೆಗಳಿದ್ರು ಈ ಕಾರ್ಡನ್ನ ಸ್ಕ್ಯಾನ್ ಮಾಡಿ ಓದಿದ್ರೆ ಅವ್ರಿಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಒಂದು ಸ್ವಲ್ಪ ವಿಮೋಚನೆ ಸಿಗುತ್ತೆ, ಆ ಥರ ಹೇಳ್ತಾ ಇದ್ರು. ಸೊ ಅದಕ್ಕೆ ನಾನು ಸರಿ ಆಯಿತು ಓಪನ್ ಮಾಡಿ ಅಂತ ಅವ್ರಿಗೆ ಹೇಳಿದೆ. ಅವ್ರ ಕಡೆಯಿಂದನೇ ನನ್ನ ಮೊಬೈಲಿಂದ ಓಪನ್ ಮಾಡಿಸ್ದೆ. ಅವ್ರು ತೋರಿಸ್ಕೊಂಬಂದ್ರು, ಎಲ್ಲ ಲ್ಯಾಂಗ್ವೇಜಲ್ಲೂ ಇತ್ತು, ಬೈಬಲ್ ಬಗ್ಗೆ ಇತ್ತು, ಪೋರ್ಷನ್ಸ್ ಇತ್ತು, ಬೈಬಲ್ದು ಏನೇನಿದೆ ಅದ್ರ ಬಗ್ಗೆ ಇತ್ತು. ಏನೆಲ್ಲ ಆ ಒಂದು ಪೊಸಿಷನ್ಸ್ ಒಳಗೊಂಡಿರೋದು ಒಂದು ಲಿಂಕ್ ಓಪನ್ ಮಾಡಿದ ತಕ್ಷಣ ಅಂತ? ಲಿಂಕ್ ಓಪನ್ ಮಾಡಿದ ತಕ್ಷಣವೇ ಬರ್ತಿದೆ, ದೇವರ ಸರ್ಕಾರ ಯಾವುದು, ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಆಮೇಲೆ ನಿಮ್ಮ ಲೈಫ್ನಲ್ಲಿ ಮದುವೆ ಆಗಿದ್ದೆ, ಏನು ಪ್ರಾಬ್ಲಮ್ ಇದೆ ನೋಡಿ. ಆಮೇಲಿಂದ ಕೌಟುಂಬಿಕ ಸಮಸ್ಯೆಗಳಿದ್ದಾವ, ಅದಕ್ಕೆ ಏನು ಪ್ರಶ್ನೆಗಳಿದ್ದಾವೆ ಕೇಳಿ. ಕೊನೆಗೆ ಬರ್ತಾ ಬರ್ತಾ ಬೈಬಲ್ ಸ್ಟಡಿ ಮಾಡುವುದು ಹೇಗೆ, ಆಮೇಲೆ ಫುಲ್ಲು ಎಲ್ಲ ಏಸು ಬಗ್ಗೆನೇ ಪ್ರತಿಯೊಂದು ಇತ್ತು. ನಮ್ಗೆ ಅನ್ನಿಸ್ತು ಇದೊಂಥರ ಮತಾಂತರ ಇರ್ಬೋದು, ಮತಾಂತರದ ಒಂದು ಹುನ್ನಾರ ಇರ್ಬೋದು, ಹೊಸ ರೀತಿ ಮತಾಂತರ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಏಕೆಂದ್ರೆ ಇವಾಗೆಲ್ಲ ಗೊತ್ತಾಗಿದೆ, ಜನಗಳು ಯಾರು ದಡ್ರಿಲ್ಲ, ಬೈಬಲ್ ಇಟ್ಕೊಂಡು ಹೋದ್ರಂತೂ ಖಂಡಿತ ಸಿಗಾಕೋತಾರೆ. ಇವಾಗ ಅವ್ರನ್ನ ಡೈರೆಕ್ಟಾಗಿ ಹಿಡಿದು ಎಲ್ಲ ಕಡೆ ಏನು ಅವರಿಗೆ ಮಾಡ್ತಿದ್ದಾರೆ. ಜನಗಳು ಬುದ್ಧಿವಂತರಿದ್ದಾರೆ ಇವಾಗ. ಹಾಗಾಗಿ ಅವ್ರು ಈ ಥರ ಸ್ಕ್ಯಾನ್ ಕೊಟ್ಟರೆ ಯಾರಿಗೂ ಗೊತ್ತಾಗಲ್ವೇನೋ, ಇದು ಒಳಗೆ ಒಂದು ಮತಾಂತರದ ಹುನ್ನಾರ ಇರ್ಬೋದು. ಈಗ ಆನ್ಲೈನ್ನಲ್ಲಿ ಮತಾಂತರ ನಡೀತಾ ಇದೆ ಅಂತ ಆನ್ಲೈನ್ನಲ್ಲಿ ಹೆಚ್ಚಾಯಿತು ಮತಾಂತರ ದಂಧೆ. QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಧರ್ಮವನ್ನೇ ಚೇಂಜ್ ಮಾಡ್ಕೊಳ್ಬಹುದು ಅನ್ನುವಂಥ ಪರಿಸ್ಥಿತಿ. ಬೆಂಗಳೂರಿನಲ್ಲಿ ಈ ಆನ್ಲೈನ್ ಮತಾಂತರದ ದಂಧೆ ಜೋರಾಗಿ ನಡೀತಾ ಇದೆ. ಹೊಸ ರೀತಿಯ ಕುತಂತ್ರಕ್ಕೆ ಧರ್ಮಾಂಧರು ಮೊರೆ ಹೋಗಿದ್ದಾರೆ. ನಿಮಗೆ ಯಾವುದೇ ಕೆಲಸ ಇಲ್ವಾ, ಇಲ್ಲಿ ಸ್ಕ್ಯಾನ್ ಮಾಡಿ ಅಂತ ಒಂದು QR ಕೋಡ್ ಕೊಟ್ಬಿಡ್ತಾರೆ. ಅದ್ರಲ್ಲಿ ಹೋಗಿ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಜೀವನ ಬದಲಾಗುತ್ತೆ, ಹಂಗೆ ಮಾಡಿ ಹಿಂಗೆ ಮಾಡಿ ಆನಂತರ ಮತಾಂತರ ಆಗಿ ಅಂತೆಲ್ಲ ಶುರುವಾಗುತ್ತೆ. QR ಕೋಡ್ ಇರುವಂಥ ವಿಸಿಟಿಂಗ್ ಕಾರ್ಡ್ಗಳನ್ನ ವಿತರಣೆ ಮಾಡಲಾಗ್ತಾ ಇದೆ. ಆ QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಕ್ರೈಸ್ತ ಧರ್ಮದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಆನ್ಲೈನ್ ಮತಾಂತರದ ವಿರುದ್ಧ ಹಿಂದೂ ಸಂಘಟನೆಗಳು ಕಿಡಿಕಿಡಿಯಾಗಿತ್ತು. ಬುಕ್ ಇಸ್ಕೊಡಿ ಅವ್ರ ಹತ್ರ. ಮದುವೆ ಆಗಿ ಪ್ರಾಬ್ಲಮ್ಸ್ ಇದ್ರೆ, ಸಿಂಗಲ್ ಪ್ರಾಬ್ಲಮ್ಸ್ ಇದ್ರೆ, ವಾಟ್ ಇಸ್ ಯುವರ್ ನೇಮ್ ಮೇಡಮ್? Archana. Archana. Hinduna, you converted. You are converted. Sir, that is my name, sir. I am Archana. Archana. My parents. You are Hindu or Christian? I am Christian. Christian. Okay. ಓಪನ್ ಮಾಡಿದ್ರೆ ಏನ್ ಬರ್ತಿದೆ, ಬೈಬಲ್ ಬೋಧನೆಗಳು,
ಬೈಬಲ್ ಸ್ಟಡಿ ಮಾಡಿ ಆಮೇಲೆ ಮತ್ತೆ ಇನ್ನ ಬರ್ತಾ ಇದೆ ನಿಮ್ಮ ಹೇಗೆ ಸಹಾಯ ಮಾಡುತ್ತೆ, ಶಾಂತಿ ಸಂತೋಷ, ಬುಕ್ ಕೊಡಿ ಅಮ್ಮ ಅದು. ದೇವರ ನಂಬಿಕೆ. ಯಾಕೆ ಬೇರೆ ಬುಕ್ ಇಸ್ಕೊಂಬ ನೀನು, ನಾನು ಕೇಳಿದ್ರೆ ಸರಿ ಯಾಕಲ್ಲ. ಬುಕ್ ಕೊಡಿ, ಅದು ಬುಕ್ ಕೊಡಿ ಪ್ಲೀಸ್. ನೋ ಮ್ಯಾಮ್, ದಿಸ್ ಇಸ್ ಐ ವಿಲ್ ಡೂ ದಟ್ ಎಂಡ್ ಆಕ್ಚುಲಿ. ಓಕೆ, ನಾನು ಕ್ಯಾಸುವಲ್ ಮಾತಾಡಿ ನಾನು ಎಂಡ್ ಮಾಡ್ತೀನಿ. ಬುಕ್ ಕೊಡಿ ಒಂದು ನೋ ಪ್ರಾಬ್ಲಮ್. ಇವ್ರು ಹೇಳಿದ್ರು ಹಾ. ನಿಮ್ಮ ಬುಕ್ ಇಸ್ಕೊಡಿ ಅವ್ರ ಹತ್ರ. ಮದುವೆ ಆಗಿ ಯಾವ ರೀತಿ ಮಾಡ್ತಿದ್ದಾರೆ, ಯಾಕಂದ್ರೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಆ ಸ್ಕ್ಯಾನ್ ಮಾಡಿದ ಮುಖಾಂತರ ಬೈಬಲ್ ವಿಚಾರಗಳು, ನಿಮ್ಮ ಏನಾದರೂ ಮದುವೆ ಆಗಿಲ್ವಾ, ಏನಾದರೂ ಸಮಸ್ಯೆ ಇದೆಯಾ, ಆ ಒಂದು ಸ್ಕ್ಯಾನ್ ಮಾಡೋ ಮುಖಾಂತರವೇ ಆ ಬೈಬಲ್ ಓದಬಹುದು, ಅದರಲ್ಲಿ ಏನೆಲ್ಲ ವಿಷಯಗಳು ಒಳಗೊಂಡಿದ್ದಾವೆ, ನಮ್ಮನ್ನು ಮೀಟ್ ಮಾಡೋದು, ಇವೆಲ್ಲವೂ ತಿಳಿಸುತ್ತೆ. ಈ ಒಂದು ವಿಚಾರವನ್ನು ರಮ್ಯ ಅವರು ಬೆಳಕಿಗೆ ಚೆಲ್ಲಿದ್ದಾರೆ. ಅವರಿಗೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಇದೊಂದು ಸ್ಕ್ಯಾನ್ ಮಾಡಿ ಇದರಲ್ಲಿ ತುಂಬ ವಿಷಯಗಳು ಒಳಗೊಂಡಿದ್ದಾವೆ, ನಿಮಗೆ ಮದುವೆ ಆಗಿಲ್ವಾ, ನಿಮ್ಗೆ ಏನಾದರೂ ಸಮಸ್ಯೆ ಇದೆಯಾ, ಎಲ್ಲವೂ ಅವರಿಗೆ ಅಲ್ಲಿನ ಅಂದರೆ ಪಾದ್ರಿಗಳು ತಿಳಿಸಿದ್ದಾರೆ. ನಮ್ಮ ಜೊತೆ ಈಗ ರಮ್ಯ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ಇದು ಯಾವಾಗ ಘಟನೆ ಆಯಿತು, ಈ ಒಂದು ಸ್ಕ್ಯಾನ್ ಮಾಡಿದ್ರೆ ಏನೆಲ್ಲ ಓಪನ್ ಆಯಿತು, ಮತ್ತು ಅವರು ನಿಮ್ಮ ನಡುವೆ ಏನೆಲ್ಲ ಮಾತುಕತೆ ಆಯಿತು ಅಂತ? ಸರ್, ಇದು ಶನಿವಾರ ಆಯಿತು. ನಾನೀಗ ಬೇಗೂರು ಪೋಸ್ಟ್ ಆಫೀಸ್ ರೋಡಲ್ಲಿ ಆಫೀಸ್ ವರ್ಕ್ ಮೇಲೆ ಹೋಗ್ತಾ ಇದ್ದೆ. ಅವಾಗ ಯಾರೋ ಒಬ್ರು ಇಬ್ಬರು ಲೇಡೀಸು ಯಾರೋ ಒಬ್ರಿಗೆ ಈ ಥರ ಕಾರ್ಡ್ ಕೊಟ್ಟು ಮಾತಾಡಿಸ್ತಾ ಇದ್ರು. ಹಂಗೆ ಹೋಗ್ತಾ ಬರ್ತಾರವ್ರಿಗೆಲ್ಲ ಕಾರ್ಡ್ ಕೊಡ್ತಾ ಇರೋದು ನಾನು ಅಬ್ಸರ್ವ್ ಮಾಡಿದೆ. ಆಮೇಲೆ ಸರಿ ಅಂದ್ಬಿಟ್ಟು ನಾನು ಆಲ್ರೆಡಿ ಇವ್ರು ಕಾರ್ಡ್ ಕೊಟ್ಟಿರೋರು ಒಬ್ರು ಸಿಕ್ಕಿದ್ರು, ಅವ್ರನ್ನ ಮಾತಾಡಿಸ್ದೆ. ಏನಿದೆ ಈ ಕಾರ್ಡಲ್ಲಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು ನನಗೆ ಜಾಬ್ ಬೇಕಿತ್ತು. ಸೊ ಹಾಗಾಗಿ ಅವ್ರು ಹೇಳಿದ್ರು ಕಾರ್ಡ್ನ ಸ್ಕ್ಯಾನ್ ಮಾಡಿ ಓದಿ, ಸ್ವಲ್ಪ ಲೈಫಲ್ಲಿ ಏನೇ ಸಮಸ್ಯೆ ಇದ್ರು ಬಗೆಹರಿಯುತ್ತೆ, ಕೆಲಸ ಇಲ್ಲ ಅಂದ್ರೂ ಕೆಲಸ ಸಿಗುತ್ತೆ ಅಂತ ಹೇಳಿದ್ರು. ಅವ್ರಿರೋ ಟೆನ್ಷನಿಗೆ ಕಾರ್ಡ್ ನನ್ನ ಕೈ ಕೊಟ್ಟು ಮೂವ್ ಆದರು. ಆಫ್ಟರ್ ನಾನೇ ಹೋಗಿ ಅವ್ರನ್ನ ಎನ್ಕ್ವೈರಿ ಮಾಡಿದೆ, ಯಾಕೆ ಈ ಥರ ಕಾರ್ಡ್ ಕೊಡ್ತಿದ್ರೆ, ಇದರಲ್ಲಿ ಏನಿದೆ ಅಂತ. ನಾನು ಕಾರ್ಡ್ ಸ್ಕ್ಯಾನ್ ಮಾಡಿದೆ, ಅವಾಗ ಬೈಬಲ್ ಅಂತ ಬಂತು. ಅವ್ರನ್ನ ಕೇಳಿದೆ ಏನಕ್ಕೆ ಕೊಡ್ತಾ ಇದ್ರು ಅಂದಾಗ ಅವ್ರು ಹೇಳಿದ್ರು, ಇನ್ ಕೇಸ್ ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂದರೆ, ಇಲ್ಲ ಮತ್ತೆ ಮದುವೆ ಆಗಿ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ದರೆ, ಲೈಫಲ್ಲಿ ಏನೇ ಸಮಸ್ಯೆಗಳಿದ್ರು ಈ ಕಾರ್ಡನ್ನ ಸ್ಕ್ಯಾನ್ ಮಾಡಿ ಓದಿದ್ರೆ ಅವ್ರಿಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಒಂದು ಸ್ವಲ್ಪ ವಿಮೋಚನೆ ಸಿಗುತ್ತೆ, ಆ ಥರ ಹೇಳ್ತಾ ಇದ್ರು. ಸೊ ಅದಕ್ಕೆ ನಾನು ಸರಿ ಆಯಿತು ಓಪನ್ ಮಾಡಿ ಅಂತ ಅವ್ರಿಗೆ ಹೇಳಿದೆ. ಅವ್ರ ಕಡೆಯಿಂದನೇ ನನ್ನ ಮೊಬೈಲಿಂದ ಓಪನ್ ಮಾಡಿಸ್ದೆ. ಅವ್ರು ತೋರಿಸ್ಕೊಂಬಂದ್ರು, ಎಲ್ಲ ಲ್ಯಾಂಗ್ವೇಜಲ್ಲೂ ಇತ್ತು, ಬೈಬಲ್ ಬಗ್ಗೆ ಇತ್ತು, ಪೋರ್ಷನ್ಸ್ ಇತ್ತು, ಬೈಬಲ್ದು ಏನೇನಿದೆ ಅದ್ರ ಬಗ್ಗೆ ಇತ್ತು. ಏನೆಲ್ಲ ಆ ಒಂದು ಪೊಸಿಷನ್ಸ್ ಒಳಗೊಂಡಿರೋದು ಒಂದು ಲಿಂಕ್ ಓಪನ್ ಮಾಡಿದ ತಕ್ಷಣ ಅಂತ? ಲಿಂಕ್ ಓಪನ್ ಮಾಡಿದ ತಕ್ಷಣವೇ ಬರ್ತಿದೆ ದೇವರ ಸರ್ಕಾರ ಯಾವುದು, ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಆಮೇಲೆ ನಿಮ್ಮ ಲೈಫ್ನಲ್ಲಿ ಮದುವೆ ಆಗಿದ್ದೆ, ಏನು ಪ್ರಾಬ್ಲಮ್ ಇದೆ ನೋಡಿ. ಆಮೇಲಿಂದ ಕೌಟುಂಬಿಕ ಸಮಸ್ಯೆಗಳಿದ್ದಾವ, ಅದಕ್ಕೆ ಏನು ಪ್ರಶ್ನೆಗಳಿದ್ದಾವೆ ಕೇಳಿ. ಕೊನೆಗೆ ಬರ್ತಾ ಬರ್ತಾ ಬೈಬಲ್ ಸ್ಟಡಿ ಮಾಡುವುದು ಹೇಗೆ, ಆಮೇಲೆ ಫುಲ್ಲು ಎಲ್ಲ ಯೇಸು ಬಗ್ಗೆನೇ ಪ್ರತಿಯೊಂದು ಇತ್ತು. ನಮ್ಗೆ ಅನ್ನಿಸ್ತು ಇದು ಬಂದು ಇದೊಂಥರ ಮತಾಂತರ ಇರ್ಬೋದು, ಮತಾಂತರದ ಒಂದು ಹುನ್ನಾರ ಇರ್ಬೋದು, ಹೊಸ ರೀತಿ ಮತಾಂತರ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಏಕೆಂದ್ರೆ ಇವಾಗೆಲ್ಲ ಗೊತ್ತಾಗಿದೆ, ಜನಗಳು ಯಾರು ದಡ್ರಿಲ್ಲ, ಬೈಬಲ್ ಇಟ್ಕೊಂಡು ಹೋದ್ರಂತೂ ಖಂಡಿತ ಸಿಗಾಕೋತಾರೆ. ಇವಾಗ ಅವ್ರನ್ನ ಡೈರೆಕ್ಟಾಗಿ ಹಿಡಿದು ಎಲ್ಲ ಕಡೆ ಏನು ಅವರಿಗೆ ಮಾಡ್ತಿದ್ದಾರೆ. ಜನಗಳು ಬುದ್ಧಿವಂತರಿದ್ದಾರೆ ಇವಾಗ. ಹಾಗಾಗಿ ಅವ್ರು ಈ ಥರ ಸ್ಕ್ಯಾನ್ ಕೊಟ್ಟರೆ ಯಾರಿಗೂ ಗೊತ್ತಾಗಲ್ವೇನೋ, ಇದು ಒಳಗಿಂದ ಒಳಗೆ ಒಂದು ಮತಾಂತರದ ಹುನ್ನಾರ ಇರ್ಬೋದು. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.